ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಿ ಬದುಕೊಂಡ್ಬಿಟ್ಲು. ಅಮ್ಮರೆ ತಾವೆಲ್ಲಿದ್ರೋ? ಊಲ್ ನಿಂತ್ಕೊಂಡು ಎಲ್ಲ ಕಾಣ್ತಿದ್ದಿದೆ. ಲೇ ಮಲ್ಲಿ, ಅಶೋಕ್ ಬರೋದು ಸ್ವಲ್ಪ ತಡ ಆಗಿದ್ದಿದ್ರು ನಮ್ಮ ಆದಿ ಆ ಮಗು ಕತೆ ಮುಗಿಸ್ಬಿಡ್ತಿದ್ದ ಕಣ. ಯವ್ವ, ಹಂಗ್ ಮಾಡಿದ್ರೆ ಎಲ್ಲರೂ ಸೇರ್ಕೊಂಡ್ ಜೈಲಿಗೆ ಹೋಯ್ಕತ್ತಿದ್ ಮಾರ್ರೆ. ಇದಕ್ ನನ್ನೊಂದ್ ಸೇರ್ಸ್ಬಿಡಿ. ಎಂತಕಂದ್ರೆ ನಮ್ಮನೆಗ್ ಹುಡುಗನ್ ಕಂಡಿರಿ, ಕಪ್ಪಿದ್ರು ಭಾರಿ ಲಕ್ಷಣ ಇದ್ದ. ನಾನು ಅವನ್ನೇ ಮದ್ವೆ ಸೆಟ್ಲ್ ಬಿಡ್ತೆ ಅಕ್ಕ. ಹಂಗ ಅನ್ಕೊಂಡಿದ್ದೀರೋ? ಓಹೋ, ನಾನೆಲ್ಲ ನೀವಲ್ಲೇ. ರಾಕಿ, ಇಲ್ಲಿವರೆಗೂ ಆಗಿರೋ ಬೆಳವಣಿಗೆನ ನಾವು ಅಶೋಕ್ ಸರಿಗೆ ಹೇಳೋದು ಒಳ್ಳೇದು. ಯಾಕಂದ್ರೆ ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೂ ವಿಷಯ ಅವ್ರಿಗೆ ಗೊತ್ತಿರ್ಬೇಕಲ್ವಾ? ಹೌದು. ರಾಕಿ, ಹಾ ಹೇಳು ರಾಕಿ. ಸರ್, ಬಸವರಾಜ್ ಇಟ್ಗಿನ ಟ್ರ್ಯಾಕ್ ಮಾಡೋ ಕೆಲಸ ಒಂದು ಹಂತಕ್ಕೆ ಬಂದಿದೆ. ಹೌದಾ? ವೆರಿ ಗುಡ್. ನಾನೇ ಅದ್ರ ಬಗ್ಗೆ ಕೇಳೋದಕ್ಕೆ ಕಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೀನೇ ಮಾಡಿದ್ಯಾ? ಬಸವರಾಜ್ ಇಟ್ಗಿ ಮನೆ ಎಲ್ಲಿದೆ ಅಂತ ಕಂಡು ಹಿಡಿದಿದ್ದೀವಿ. ಅವನ ಹೆಂಡತಿ ಜೊತೆನೂ ಮಾತಾಡಿದ್ವಿ. ಅವಳಿಗೆ ನೀವು ಯಾರು ಅಂತ ಏನಾದ್ರು ಗೊತ್ತಾಯ್ತಾ? ನಮ್ಮ ಐಡೆಂಟಿಟಿನ ನಾವಿನ್ನೂ ಬಿಟ್ಕೊಟ್ಟಿಲ್ಲ. ಸದ್ಯಕ್ಕೆ ನಮ್ಮ ಬಗ್ಗೆ ಅವ್ರಿಗೇನು ಗೊತ್ತಾಗದಿರೋದೇ ಒಳ್ಳೇದು. ಒಳ್ಳೆ ಕೆಲಸ ಮಾಡಿದ್ದೆ. ನಾನು ಅದನ್ನೇ ಹೇಳೋಣ ಅಂತ ಅಂದ್ಕೊಂಡೆ. ಗಂಡನಿಗೂ ನನಗೂ ಸಂಪರ್ಕ ಇಲ್ಲ, ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಿದ್ದಾಳೆ. ಆದರೆ ಅವಳ ಲೈಫ್ ಸ್ಟೈಲು, ಮನೆ, ಮಗು, ಓದಿಸ್ತಾ ಇರೋ ಸ್ಕೂಲ್ನೆಲ್ಲ ನೋಡ್ತಿದ್ರೆ ಗಂಡನ ಜೊತೆ ಸಂಪರ್ಕದಲ್ಲಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಸದ್ಯದಲ್ಲೇ ಅವನನ್ನ ಇಂಡಿಯಾಗೆ ಬರೋ ಹಾಗೆ ಮಾಡ್ತೀನಿ. ಸೂಪರ್. ವಿಷಯ ಸರಿಯಾದ ದಾರಿಲೇ ಹೋಗ್ತಾ ಇದೆ. ನಾನು ಸ್ವಲ್ಪ ಭೈರವಿ ವಿಷಯದಲ್ಲಿ ಬ್ಯುಸಿ ಇದ್ದೀನಿ. ಏನಪ್ಪ ಇವರು ನಮಗೆ ಕೆಲಸ ವಹಿಸ್ಬಿಟ್ಟು ಇವ್ರು ಆರಾಮಾಗಿದ್ದಾರೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಫುಲ್ ಟೈಮ್ ನಿಮ್ಮ ಜೊತೆಗೆ ಹೇಳ್ತೀನಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಸರ್. ನೀವು ಮಗು ಆರೋಗ್ಯದ ಮೇಲೆ ಗಮನ ಕೊಡಿ. ಇದನ್ನೆಲ್ಲ ನಾವು ನೋಡ್ಕೋತೀವಿ. ನಾವು ದಿನ ಮಾಡೋ ಕೆಲಸ ತಾನೇ, ನಮಗೇನು ಕಷ್ಟ ಅನ್ಸಲ್ಲ. ಯಾವುದಾದ್ರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವ್ರುಗಳನ್ನ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ಡೌಟ್ ಬಂದರೂ ಇನ್ನು ಅರ್ಧ ಗಂಟೆಯಲ್ಲಿ ಇಂಡಿಯಾನೇ ಬಿಟ್ಟು ಎಸ್ಕೇಪ್ ಆಗಿಬಿಡ್ತಾರೆ. ಗೊತ್ತಾಯ್ತು. ನಿಮಗೆ ಹೇಳ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ, ಎಲ್ಲ ನಿಮಗೆ ಗೊತ್ತಿರುತ್ತೆ. ಯು ಹ್ಯಾವ್ ಆಲ್ ದ ಫ್ರೀಡಮ್. ನೀವು ಯಾವ ಡಿಸಿಷನ್ ಬೇಕಾದರೂ ತಗೊಳ್ಳಿ. ಒಟ್ಟಿನಲ್ಲಿ ಕೆಲಸ ಆಗಬೇಕು ಅಷ್ಟೇ. ಆಯಿತು ಸರ್, ಅದನ್ನು ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ರಾಕಿ. ಭೈರವಿ, ನಿನಗೆ ಆಪರೇಷನ್ ಮಾಡ್ಬೇಕಾದ್ರೆ ಭಯ ಆಯ್ತಾ? ಆಪರೇಷನ್ ಮಾಡ್ಬೇಕಾದ್ರೆ ನನಗೇನು ಗೊತ್ತಾಗ್ಲಿಲ್ಲ. ಆದ್ರೆ ಮಾಡಕ್ ಮುಂಚೆ ಆಪರೇಷನ್ಗೆ ದುಡ್ಡು ಕೊಟ್ಟಿರ್ಲಿಲ್ವಲ್ಲ, ಅದಕ್ಕೆ ನಂಗೆ ಆಪರೇಷನ್ ಆಗಲ್ಲ, ಸತ್ತೋಗ್ತೀನಿ ಅಂತ ಭಯ ಆಗ್ಲಿಲ್ಲ. ಬೇಜಾರಾಯ್ತು. ಆದ್ರೆ ಅಪ್ಪ ಅಮ್ಮ ಮಾತ್ರ ತುಂಬಾನೇ ಗಾಬರಿ ಆಗಿದ್ರು. ಯಾವಾಗ ನೋಡಿದ್ರು ಅಳ್ತಾನೆ ಇದ್ರು. ಅದಕ್ಕೆ ಅಮ್ಮಂಗೆ ಹೇಳ್ದೆ,
ಬೇಜಾರ್ ಮಾಡ್ಕೋಬೇಡ ಅಮ್ಮ. ಇಷ್ಟ ದಿವಸ ನಿನ್ ಜೊತೆ ಇದ್ದಿದ್ದೆ ಸಾಕು, ಖುಷಿಯಿಂದನೇ ಹೋಗ್ತೀನಿ ಅಂತ ಹೇಳ್ದೆ. ಚಿಕ್ಕಿ, ಸಾರಿ ಕಂದ, ಆ ಟೈಮಲ್ಲಿ ನಾನು ನಿಂಗೆ ಸಹಾಯ ಮಾಡೋಕ್ಕಾಗಲಿಲ್ಲ. ಅಯ್ಯೋ ಅದೆಲ್ಲ ಏನೂ ಆಗಲ್ಲ ಚಿಕ್ಕಿ. ಆಮೇಲೆ ಹೇಗೋ ಒಂದ್ ಕಡೆ ದುಡ್ಡು ಅರೇಂಜ್ ಆಯ್ತು, ಆಪರೇಷನ್ ಆಯ್ತು, ಆಪರೇಷನ್ ಸಕ್ಸಸ್ ಆಯ್ತು. ನಾನು ಜಸ್ಟ್ ಮಿಸ್. ನೋಡು ಎಷ್ಟು ಚೆನ್ನಾಗಿದ್ದೀನಿ ನಾನಿವಾಗ. ನಿನಗೇನ್ ಮುಂದೆ ಏನೂ ಆಗಲ್ಲ ಪುಟ್ಟ, ಖುಷಿಯಾಗಿ ನೋಡ್ಕೋತೀನಿ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಬೇಡ ಅಂತ ಗಲಾಟೆ ಮಾಡಿದ್ರು, ನಾನು ಏನೇ ಕೇಳಿದ್ರು ಕೊಡಿಸ್ತಾರೆ. ನಾನು ಯಾವಾಗ್ಲೂ ಹ್ಯಾಪಿಯಾಗೇ ಇರ್ಬೇಕು ಅಂತ ಹೇಳ್ತಾ ಇರ್ತಾರೆ.